ಯೆಹೋವನೇ, ನೀನು ನನ್ನ ಹತ್ತಿರವೇ ಇದ್ದಿ, ನಿನ್ನ ಆಜ್ಞೆಗಳೆಲ್ಲ ಯಥಾರ್ಥವಾಗಿವೆ. ಭಾನುವಾರ 14 ಜೂನ್ 2026 ಇಸ್ವಿ. ಈ ದಿನದ ವಾಕ್ಯ ಧ್ಯಾನಕ್ಕಾಗಿ ನಾನು ಆರಿಸಿಕೊಂಡಂಥ ವೇದ ಭಾಗವು ಅರಣ್ಯಕಾಂಡ 11ನೇ ಅಧ್ಯಾಯದ 6ನೇ ವಚನ. ಇಲ್ಲಿಯಾದರೋ ನಮ್ಮ ಜೀವ ಬತ್ತಿ ಹೋಯಿತು, ಈ ಮನ್ನವೇ ಹೊರತು ನಮಗೆ ಇನ್ನೇನು ಸಿಕ್ಕಲಿಲ್ಲ ಅಂದುಕೊಳ್ಳುತ್ತಿದ್ದರು ಎಂಬುವಂಥದ್ದೇ. ಕರ್ತನಲ್ಲಿ ಪ್ರೀತಿಯುಳ್ಳ ದೇವ ಜನರೇ, ಶುಭೋದಯ. ಗುಣುಗುಟ್ಟುವುದು ಖಂಡಿತವಾಗಿಯೂ ದೇವರ ಅದ್ಭುತಗಳನ್ನು ಕಾಣಲಿಕ್ಕೆ ಅಡ್ಡಿ ಮಾಡುವಂಥದ್ದಾಗಿದೆ. ಕರ್ತನ ನಾಮಕ್ಕೆ ಸ್ತೋತ್ರವಾಗಲಿ. ಕರ್ತನಲ್ಲಿ ಪ್ರಿಯರೇ, ಈ ವಾಕ್ಯ ಧ್ಯಾನ ಮಾಡೋಣ. ಈ ದಿನದ ವಾಕ್ಯ ಧ್ಯಾನದ ಶೀರ್ಷಿಕೆ ಸಾಕಾಗಲೇ ಇಲ್ಲ. ಕರ್ತನಲ್ಲಿ ಪ್ರಿಯರೇ, ಮೋಶೆಯು ದೇವರ ಆಜ್ಞೆಯ ಪ್ರಕಾರವಾಗಿ ಇಸ್ರಾಯೇಲ್ಯರನ್ನು ಐಗುಪ್ತದ ದಾಸತ್ವದಿಂದ ಬಿಡಿಸಿ ಕಾನಾನ್ ದೇಶಕ್ಕೆ, ಅಂದರೆ ವಾಗ್ದಾನ ಮಾಡಿದಂಥ ಹಾಲು ಜೇನು ಸಮೃದ್ಧಿಯಾಗಿ ಇರುವಂಥ ಆ ನೆಲಕ್ಕೆ, ಆ ಸ್ಥಳಕ್ಕೆ ಕರೆದುಕೊಂಡು ಹೋಗುತ್ತೇನೆಂಬುದಾಗಿ ಹೇಳಿದಂತೆಯೇ ದೇವರು ನಡೆಸುತ್ತಿದ್ದನು. ಆದರೆ ಪಯಣದಲ್ಲಿ ಇರುವಾಗ ಇಸ್ರಾಯೇಲ್ಯರು ಬಹಳಷ್ಟು ಗುಣಗುಟ್ಟುತ್ತಿದ್ದರು. ತಾವು ಎಲ್ಲ ವಿಚಾರದಲ್ಲೂ ನಾವು ತಿರುಗಿ ಅಲ್ಲೇ ಹೋಗಿದ್ದರೆ ಅಥವಾ ಅಲ್ಲೇ ಇದ್ದಿದ್ದರೆ ಚೆನ್ನಾಗಿತ್ತು ಎಂಬುದಾಗಿ ಹೇಳುತ್ತಿದ್ದರು. ಎಷ್ಟರ ಮಟ್ಟಿಗೆ ಅಂದರೆ, ಈ ಒಂದು ವಚನದಲ್ಲಿ ಇಲ್ಲಿಯಾದರೋ ನಮ್ಮ ಜೀವ ಬತ್ತು ಹೋಯಿತು, ಈ ಮನ್ನವೇ ಹೊರತು ನಮಗೆ ಇನ್ನೇನೂ ಸಿಕ್ಕಲಿಲ್ಲ. ಮನ್ನವನ್ನು ಬಹಳ ತೀಕ್ಷ್ಣವಾಗಿ ನೋಡಿದರು. ಆದರೆ ದೇವರು ಅವರು ಅಲ್ಲಿ ಇದ್ದಾಗ ಆಹಾರವಾಗಿ ಮನ್ನವನ್ನು ಕೊಟ್ಟಿದ್ದನು, ದಿನಾಲು ಕೊಡುತ್ತಿದ್ದನು. ಅವರು ದಾಸತ್ವದಿಂದ ಬಿಟ್ಟು ಇಸ್ರಾಯೇಲ್ ಕಾನಾನ್ ದೇಶ ಸೇರುವವರೆಗೂ ಮನ್ನವನ್ನು ಒದಗಿಸಿದನು. ಮನ್ನ ಅವರನ್ನು ಪೋಷಿಸುವಂಥದ್ದಾಗಿತ್ತು. ಪ್ರತಿದಿನವೂ ಅವರಿಗೆ ಮನ್ನ ದೊರಕುತ್ತಿತ್ತು. ಅವರು ಹೆಚ್ಚು ತಗೊಂಡರೆ ಅದು ಹಾಳಾಗುತ್ತಿತ್ತು. ಆದರೆ ದೇವರು ಸಬ್ಬತ್ತಿಗೋಸ್ಕರವಾಗಿ ಕೂಡ ಕೊಡುವಾಗ ಹಾಳಾಗದ ಹಾಗೆ ಇಡುತ್ತಿದ್ದನು. ಹೀಗೆ ಮನ್ನವು ಅವರಿಗೆ ಬಲ ಕೊಡುವಂಥದ್ದು, ಅವರ ಜೀವನಕ್ಕೆ ಆಧಾರವಾಗಿದ್ದರೂ ಬಹಳ ಅಸಡ್ಡೆ ಮಾಡಿದರು. ಕರ್ತನಲ್ಲಿ ಪ್ರಿಯರೇ, ಅನೇಕ ಸಂದರ್ಭದಲ್ಲಿ ನಮ್ಮ ಜೀವನದಲ್ಲೂ ಕೂಡ ದೇವರು ದಿನಾಲು ಕೊಡುವಂಥದ್ದು ಅಥವಾ ನಮ್ಮ ಜೀವನಕ್ಕೆ ಆಧಾರವಾಗಿರುವಂಥದ್ದನ್ನು ಅಸಡ್ಡೆ ಮಾಡಿದ್ದೇವೆ. ಇವರು ಹೇಳಿದಾಗೆ ಮನ್ನವನ್ನು ಹೊರತು ಇನ್ನೇನು ನಾವು ನೋಡುತ್ತಿಲ್ಲ, ಮನ್ನವನ್ನೇ ನಾವು ನೋಡ್ತಾ ಇದ್ದೇವೆ ಅಂದರೆ ಬಹಳ ಅಸಡ್ಡೆ ಮಾಡಿದರು. ಕರ್ತನಲ್ಲಿ ಪ್ರಿಯರೇ, ದೇವರು ನಮಗೆ ಕೊಟ್ಟದ್ದರಲ್ಲಿ ಅದ್ಭುತವಾದಂಥವುಗಳನ್ನು ಮಾಡುತ್ತಾನೆ. ಆದರೆ ನಾವು ಕೊಟ್ಟದ್ದನ್ನು ಸಂತೋಷದಿಂದ ಸ್ವೀಕರಿಸಿ ದೇವರನ್ನು ಮಹಿಮೆ ಪಡಿಸೋಣ. ಕರ್ತನೇ, ದಯಮಯ ಸ್ವಾಮಿ, ನೀನು ಕೊಡುವಂಥದ್ದು ನಮಗೆ ಆಶೀರ್ವಾದದಾಯಕವಾಗಿದ್ದು ನಮ್ಮನ್ನು ಕಟ್ಟುವಂಥದ್ದು, ಬಲಪಡಿಸುವಂಥದ್ದಾಗಿದೆ. ನಂಬಲಿಕ್ಕೆ ಬಲ ಕೊಡು. ಯೇಸುವಿನ ನಾಮದಲ್ಲಿ ಪ್ರಾರ್ಥನೆ ಬೇಡಿದೆವು ತಂದೆಯೇ, ಆಮೇನ್.